ಜಲ್ ಜೀವನ್ ಕಾಮಗಾರಿಗಳು ಅರ್ಧಂಬರ್ಧಕ್ಕೆ ನಿಂತಿರುವುದರ ಬಗ್ಗೆ ಸಾರ್ವಜನಿಕರಿಂದ ಹಲವು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳ ಹಾಗೂ ಗುತ್ತಿಗೆದಾರರಿಂದ ಮಾಹಿತಿ ಪಡೆದಿದ್ದೇನೆ ಅಂತ ಶಾಸಕ ಶ್ರೀನಿವಾಸ್ ಹೇಳಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಲ್ ಜೀವನ್ ಕಾಮಗಾರಿ ಬಗ್ಗೆ ಮಾಹಿತಿ ಪಡೆದ ಶಾಸಕರು ಗುತ್ತಿಗೆದಾರರಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಯಾವೆಲ್ಲ ಕಾಮಗಾರಿಗಳು ಸರಿಯಾಗಿ ನಡೆದಿಲ್ಲ, ಅವುಗಳನ್ನು ಇನ್ನು 1 ತಿಂಗಳ ಅವಧಿಯಲ್ಲಿ ಮುಗಿಸಬೇಕು, ಗುಣಮಟ್ಟದ ಕಾಮಗಾರಿಯನ್ನ ಮುಗಿಸಬೇಕು ಅಂತ ತಿಳಿಸಿದ್ದಾರೆ. ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಹೋದರೆ ಅಂತಹ ಗುತ್ತಿಗೆದಾರರಿಗೆ ಅಧಿಕಾರಿಗಳಿಗೆ ತಿಳಿಸಬೇಕು ಅಂತಲೂ ಕೂಡ ತಿಳಿಸಿದ್ದಾರೆ. ಇನ್ನು ಅಧಿಕಾರಿಗಳು ಸಹ ಸರಿಯಾಗಿ ರೀತಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ, ಇಂತಹ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಗುಣಮಟ್ಟದಲ್ಲಿ ಕೆಲಸ ಮಾಡದೇ ಹೋದ್ರೆ ತಕ್ಕ ಶಾಸ್ತಿ ಅನುಭವಿಸ್ತೀರಾ ಅಂತ ಖಡಕ್ ಎಚ್ಚರಿಕೆಯನ್ನ ಶಾಸಕರು ಈ ವೇಳೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗುತ್ತಿಗೆದಾರರು, ಹಾಸನ ಮತ್ತು ರಾಮನಗರದಲ್ಲಿ ಕಡಿಮೆ ಶೇಕಡಾವಾರು ಪರ್ಸೆಂಟೇಜ್ ಇದ್ರೆ ತುಮಕೂರಿನಲ್ಲಿ ಮಾತ್ರ ಅತ್ಯಧಿಕ ಶೇಕಡಾವಾರು ಪರ್ಸೆಂಟೇಜ್ ಹಿಡಿಯಲಾಗ್ತಾ ಇದೆ. ಇದರಿಂದ ಗುತ್ತಿಗೆದಾರರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಮಾಧ್ಯಮದ ಜೊತೆ ಮಾತನಾಡಿದ ಶಾಸಕ ಶ್ರೀನಿವಾಸ್, ಪಟ್ಟಣ ಪಂಚಾಯಿತಿ ಯುಜಿಡಿ ಕಾಮಗಾರಿ ಮಾಡಲು ಈಗಾಗಲೇ ಸಿದ್ಧವಾಗಿದ್ದು ಅಧಿಕಾರಿಗಳು ಇಂದು ಸಹ ಭೇಟಿ ನೀಡಿ ಸರ್ವೆ ಮಾಡಿ ಕೆಲಸ ಆರಂಭಿಸುತ್ತಾರೆ ಅಂತ ತಿಳಿಸಿದ್ರು. ಹೇಮಾವತಿ ಲಿಂಕ್ ಕೆನಾಲ್ ವಿಚಾರದ ಬಗ್ಗೆ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದು, ಮುಖ್ಯಮಂತ್ರಿಯವರು ಜುಲೈ 5ರಂದು ಸಭೆ ಕರೆದಿದ್ದಾರೆ ಎಂಬ ಮಾಹಿತಿ ನನಗಿಲ್ಲ. ಕರೆದ್ರೆ ಖಂಡಿತವಾಗಿ ನಮ್ಮ ಜಿಲ್ಲೆಯ ತಾಲೂಕಿನ ನೀರು ಉಳಿಸುವುದಕ್ಕೆ ನಾನು ಬದ್ಧನಾಗಿದ್ದೇನೆ. ಮುಖ್ಯಮಂತ್ರಿಯವರಿಗೂ ನೇರವಾಗಿ ಹೇಳ್ತೇನೆ ಅಂತ ತಿಳಿಸಿದ್ರು. ಕೆಎನ್ ರಾಜಣ್ಣ ಅವರ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದು, ನನಗೆ ಗೊತ್ತಿರಲಿಲ್ಲ. 15 ದಿನದ ಮುಂಚೆ ಪಟ್ಟಣ ಪಂಚಾಯಿತಿಯಲ್ಲಿ ಸಭೆ ಕರೆದಿದ್ದರಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ನನಗೆ ಯಾವ ವಿರೋಧವೂ ಇಲ್ಲ, ಯಾರು ಶತ್ರುಗಳು ಇಲ್ಲ ಅಂತ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಇಒ ಶಿವಪ್ರಕಾಶ್, ನಟರಾಜು ಸೇರಿದಂತೆ ಗುತ್ತಿಗೆದಾರರು ಉಪಸ್ಥಿತರಿದ್ದರು. ಫೋಟೋ 23 ಗುಬ್ಬಿ 1 ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶ್ರೀನಿವಾಸ್ ನೇತೃತ್ವದಲ್ಲಿ ಸಭೆ ಕರೆಯಲಾಗಿತ್ತು. ಅವರು ಬಂದು ವಿಡಬ್ಲ್ಯೂಎಸ್ಸಿ ಕಮಿಟಿ ಮೆಂಬರ್ಸ್ಗೆ ಹೇಳಿದ್ರು. ನಾವು ವಿಡಬ್ಲ್ಯೂಎಸ್ಸಿ ಕಮಿಟಿ ಮೆಂಬರ್ಸ್ಗೆ ನಮ್ಮ ಕೊಟ್ಟಿದ್ದೀವಿ, ಹೇಳಿದ್ದೀವಿ. ಕಾಂಟ್ರಾಕ್ಟ್ರು ಅವರು ಯಾವ ಮೆಂಬರ್ಸ್ಗೂ ಇನ್ಫಾರ್ಮ್ ಮಾಡಿಲ್ಲ. ನಾವು ಮೆಂಬರ್ಸ್ಗೆ ವಿಡಬ್ಲ್ಯೂಎಸ್ಸಿ ಕಮಿಟಿ ಮೆಂಬರ್ಸ್ಗೆ ಹೇಳಿದ್ರೆ ಕಾಂಟ್ರಾಕ್ಟ್ರು ಬರಬೇಕಲ್ವ ಮೇಡಮ್, ನಾವೇನು ಮೆಂಬರ್ಸ್ ಆಗಿರೋದಕ್ಕೆ ನಮಗೇನು ಇದು ಇಲ್ವಾ, ರೆಸ್ಪೆಕ್ಟ್ ಇಲ್ವಾ, ನಮಗೇನಿಲ್ವಾ, ನಾವ್ಯಾಕೆ ಬರಬೇಕು ಅಂತ ಕೇಳ್ತಾರೆ. ನೀವು ಹಾಗಾದ್ರೆ ನೀವು ಕಾಂಟ್ರಾಕ್ಟ್ರು ಮಾಡ್ತಾರೆ ಎಲ್ಲರೂ, ನಾವು ಯಾಕೆ ಅಂತ. 3 ಜನದಲ್ಲಿ ಒಬ್ಬರಿಗೂ ಮಾಹಿತಿ ಕೊಟ್ಟಿಲ್ಲ. ಈಗೇನ್ ಮಾಡ್ತಾ ಇದ್ದಾರೆ, ಪ್ಲಸ್ 20% ಬಿಲ್ ಮಾಡ್ತಾರೆ, ಅಲ್ಲಿ 40% ಹೋಲ್ಡ್ ಮಾಡ್ತಾರೆ. ಕಾಂಟ್ರಾಕ್ಟರ್ಗಳು 10% ಮಾಡ್ಲಿಕ್ಕೆ ದುಡಿತೀವಿ ನಾವು, ಇವ್ರು 40% ನಮ್ಮದೇ 30% ಹೋಲ್ಡ್ ಮಾಡ್ತಾರೆ. ಕಾಂಟ್ರಾಕ್ಟ್ 20% ಹೋಲ್ಡ್ ಮಾಡ್ತಾ ಇರೋದು 20% ಹೋಲ್ಡ್ ಹಿಂದೆ ಆಗಿರ್ತಕ್ಕಂಥ ಹೊಸದಾಗಿ ಆಗಿಲ್ಲ. ಅವರು ಯೋಜನೆ 37% ಕೇಂದ್ರ ಸರ್ಕಾರ 37 ಎಲ್ಲ ಗೊತ್ತಿರೋದೇ. ನಿಮಿಷ ಅದು ಕಮ್ಯುನಿಟಿ 10% ಕೊಡ್ಬೇಕಾಗಿತ್ತು. ಅದು 10% ಕಮ್ಯುನಿಟಿ ಯಾರು ಕೊಟ್ಟಿಲ್ಲ. ಇಷ್ಟಾಗಿಲ್ಲ. ಇವತ್ತಿನಲ್ಲಿ ಒಬ್ಬರು ಕಮ್ಯುನಿಟಿ ಬಂದ ಯಾರಿಲ್ಲ. ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಈಗ ರಿಟರ್ನ್ ಕೊಡಕ್ಕೆ ಸರ್ಕಾರ ಕೊಡೋದು ಸರ್ ಇಲ್ಲ, ಪ್ಲೀಸ್ ಒಂದೇ ಒಂದು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ. ಅವ್ರು ಹೊಸ್ತಾಗ್ತಕ್ಕಂಥವ್ರು ಈಗ ಮಾಡ್ಕೊಂಡ್ರು ಏನೋ ಮಾಡ್ಕೊಂತಾರೆ. ಈಗ ನಿಮ್ಮಲ್ಲಿ 40% ಇಂದ 20% ಇದ್ದವ್ರು ಏನು ಹೇಳ್ತಾ ಇದ್ದಲ್ಲ, ಈಗ ಯಾವ ತಂತ್ರದಲ್ಲಿ ಗೊತ್ತಿರಲಿಲ್ಲ. ನಿಮ್ಗೆ ಕೊಟ್ಟಿರೋದು ಎಷ್ಟು ತಿಂಗಳು? 6 ತಿಂಗಳು. 6 ತಿಂಗಳಲ್ಲಿ ಒಬ್ಬರ ಕೆಲಸ ಮಾಡಿದ್ರೆ ಒಬ್ಬ ಇಟ್ಟು ತೋರಿಸಿ ನೀವು ಕಾಂಟ್ರಾಕ್ಟ್ ನಾನು ಮಾಡಿಲ್ಲ. ಯಾವ ಮಾಡಿದೀರ? ಪುಣೆ ಪಂಚಾಯತಿಲಿ 8 ವರ್ಗು ಈ ಓಟಿ ಇಲ್ದಂಗೆ 7 ಟೈಮ್ಗೆ ಕೆಲಸ ಮುಗಿಸ್ಕೊಂಡಿದ್ದೀನಿ. ಏನಪ್ಪ 2% ಬಗೆಹರಿಸಿದ್ರು ಮಾಡ್ಕೊಟ್ಟಿಲ್ಲ. ಯಾರು ಮಾಡ್ಕೊಟ್ಟಿಲ್ಲ? ಮಾಡ್ಕೊಡ್ತೀವಿ.
ಹಿಡಿದು CS ಇಂದ ಹಿಡಿದು